ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಏಪ್ರಿಲ್ 19. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 110ನೇ ಪುಟ. ಶೀರ್ಷಿಕೆ: ನಮ್ಮ ನಿರಂತರವಾದ ದೂರುಗಳನ್ನು ಕೊಂಡಾಟವನ್ನಾಗಿ ಬದಲಿಸುತ್ತದೆ. ಈ ದಿನದ ಸತ್ಯವೇದದ ವಾಕ್ಯ: ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಲಿ. ಕೀರ್ತನೆಗಳು 107ನೇ ಅಧ್ಯಾಯ 8ನೇ ವಚನ. ನಮಗೆ ಪರಲೋಕದ ಬಂಧವಿದೆ. ನಮ್ಮ ನಂಬಿಕೆಯ ಆಕರ್ಷಕ ಭಾಗವನ್ನು ನಾವು ತೋರಿಸಬೇಕು. ನಮ್ಮ ತಂದೆಯ ಮನೆಗೆ ಹೋಗುವ ಪ್ರಯಾಣದ ಉದ್ದಕ್ಕೂ ನಾವು ನರಳುತ್ತಾ ಮತ್ತು ದೂರು ಹೇಳುತ್ತಾ ದುಃಖಿಸುವವರ ಹಾಗೆ ನಾವು ಹೋಗಬಾರದು. ನಿರಂತರವಾಗಿ ದೂರು ಹೇಳುವ ಮತ್ತು ಸಂತೋಷ ಹರ್ಷಚಿತ್ತದ ಮುಖವು ಪಾಪವೆಂದು ಭಾವಿಸುವವರಾದ ಕ್ರೈಸ್ತರೆಂದು ಹೇಳಿಕೊಳ್ಳುವವರು ಧರ್ಮದ ನಿಜವಾದ ಗುಣಲಕ್ಷಣಗಳ ಬಗೆಗಿನ ಅರಿವನ್ನು ಸರಿಯಾಗಿ ಹೊಂದಿಕೊಂಡಿರುವುದಿಲ್ಲ. ಪ್ರಕೃತಿಯ ಸುಂದರವಾದ ದೃಶ್ಯಗಳನ್ನು ಸತ್ತಿರುವ ದೃಶ್ಯವೋ ಎಂಬಂತೆ ನೋಡುವವರು, ಸುಂದರವಾದ ಹೂವುಗಳನ್ನು ಸಂಗ್ರಹಿಸುವುದಕ್ಕಿಂತ ಹೆಚ್ಚಾಗಿ ಸತ್ತು ಹೋದ ಒಣಗಿದ ಎಲೆಗಳನ್ನು ನೋಡಲು ಆಯ್ಕೆ ಮಾಡಿಕೊಳ್ಳುವವರು, ಪ್ರಾಕೃತಿಕ ಲೋಕವು ತನ್ನ ಭಾಷೆಯಲ್ಲಿ ದುಃಖವನ್ನು ಹೇಳಿಕೊಳ್ಳುವಾಗ ಆನಂದ ಪಡುವವರು, ಜೀವಂತ ಹಸಿರಿನಿಂದ ಹೊದಿಸಿರುವ ಕಣಿವೆಗಳಲ್ಲಿ ಸೌಂದರ್ಯವನ್ನು ಕಾಣದಿರುವವರು, ವೈಭವವಾದ ಎತ್ತರದ ಪರ್ವತಗಳಲ್ಲಿ ಹೊಸ ಕಳೆಯನ್ನು ಕಾಣದಿರುವವರು, ಪ್ರಕೃತಿಯು ಮಾತನಾಡುವ ಸಂತೋಷದ ಶಾರೀರವನ್ನು ಕೇಳಲಾರದೆ ತಮ್ಮ ಇಂದ್ರಿಯಗಳನ್ನು ಮುಚ್ಚಿಕೊಳ್ಳುವವರು, ಇವರೆಲ್ಲರೂ ಕ್ರಿಸ್ತನಲ್ಲಿ ನೆಲೆಯಾಗಿರುವುದಿಲ್ಲ. ನಾವು ಈ ವಿಷಯಗಳ ಕ್ರಮವನ್ನು ಬದಲಾಯಿಸಲು ಪ್ರಯತ್ನಿಸೋಣ ಎಂದು ಭಾವಿಸಿಕೊಳ್ಳೋಣ. ನಿಮಗೊದಗಿದ ಎಲ್ಲ ಆಶೀರ್ವಾದಗಳನ್ನು ಎಣಿಸಲು ಪ್ರಯತ್ನಿಸಿರಿ. ನೀವು ಆ ಆಶೀರ್ವಾದಗಳ ಬಗ್ಗೆ ಎಷ್ಟು ಕಡಿಮೆ ಯೋಚಿಸಿದ್ದೀರಾ ಎಂದು ಪರಿಗಣಿಸಿರಿ. ಕಷ್ಟ ದುಃಖಗಳು ಎದುರಾದಾಗ, ನೀವು ನೊಂದು ಹೋಗಿರುವಾಗ ಮತ್ತು ನೀವು ದೇವರು ಅನ್ಯಾಯ ಮಾಡುವವನು ಎಂದು ಯೋಚಿಸಿದಾಗ ಆ ಆಶೀರ್ವಾದಗಳು ನಿರಂತರವಾಗಿರುವುದನ್ನು ಪರಿಗಣಿಸಿದಾಗ ದೇವರ ಎಲ್ಲ ಆಶೀರ್ವಾದಗಳಿಗೆ ಎಷ್ಟು ಕಡಿಮೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ದೀರಿ ಎಂಬುದನ್ನು ನೀವು ಯೋಚಿಸಲೂ ಸಾಧ್ಯವಿಲ್ಲ. ನೀವು ಆ ಎಲ್ಲ ಆಶೀರ್ವಾದಗಳಿಗೆ ಯೋಗ್ಯರಾಗಿರುವುದಿಲ್ಲ, ಅರ್ಹರಾಗಿರುವುದಿಲ್ಲ. ಆ ಎಲ್ಲ ಆಶೀರ್ವಾದಗಳು ಪ್ರತಿದಿನವೂ ಪ್ರತಿ ವರ್ಷವೂ ನಿಮಗೆ ಸಿಗುತ್ತಲಿರುವ ಕಾರಣ ಇದು, ಅಂದರೆ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದು ನಿಮ್ಮ ಹಕ್ಕು ಎಂದು ನೀವು ಸಹಜವಾಗಿ ಭಾವಿಸಬಹುದು ಮತ್ತು ಅದಕ್ಕೆ ಬದಲಾಗಿ ನೀವು ಏನನ್ನೂ ಹಿಂತಿರುಗಿ ಕೊಡುವಂತಿಲ್ಲ ಎಂದು ನೀವು ಭಾವಿಸಬಹುದು. ನಮ್ಮ ತಲೆ ಕೂದಲುಗಳಿಗಿಂತಲೂ ಅಥವಾ ಸಮುದ್ರ ದಂಡೆಯ ಮರಳಿನ ಕಣಗಳಿಗಿಂತಲೂ ದೇವರ ಆಶೀರ್ವಾದವು ಬಹಳ ಹೆಚ್ಚಾಗಿದೆ. ನಮ್ಮ ಮೇಲಿನ ಆತನ ಪ್ರೀತಿ, ಆತನ ಕಾಳಜಿಯ ಬಗ್ಗೆ ಧ್ಯಾನ ಮಾಡಿರಿ ಮತ್ತು ಅವೆಲ್ಲವೂ ನಿಮ್ಮನ್ನು ಪ್ರೀತಿಯಿಂದ ಪ್ರೇರೇಪಿಸಲಿ. ಹೌದು, ಶೋಧನೆಗಳು ಅಡ್ಡಿಪಡಿಸಲು ಸಾಧ್ಯವಿಲ್ಲ, ಕಷ್ಟ ನಷ್ಟಗಳು ನಮ್ಮನ್ನು ನಿರ್ಮೂಲ ಮಾಡುವುದಿಲ್ಲ ಎಂದು ಅವು ನಿಮ್ಮನ್ನು ಪ್ರೀತಿಯಿಂದ ಉತ್ತೇಜಿಸಲಿ. ನಾವು ಪ್ರತಿದಿನವೂ ಅನೇಕ ಅಪಾಯಗಳಿದ್ದರೂ ಪರಿಶುದ್ಧವಾದ ದೇವದೂತರುಗಳಿಂದ ರಕ್ಷಿಸಲ್ಪಡುತ್ತೇವೆ ಎಂದು ಪರಿಗಣಿಸಿದರೆ, ನಮ್ಮ ಶೋಧನೆ ಮತ್ತು ದುರದೃಷ್ಟದ ಬಗ್ಗೆ ದೂರು ಹೇಳದೆ ನಾವು ನಿರಂತರವಾಗಿ ದೇವರ ಕೃಪೆಯ ಬಗ್ಗೆ ಮಾತನಾಡುತ್ತೇವೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.